ಫಸ್ಟ್ ಮೋಟೋ ವ್ಲಾಗರ್ ಕರ್ನಾಟಕದಲ್ಲಿ ನಾನು ಹೋಗಿದ್ದು. ಬಟ್ ಆದ್ರೆ ಅದನ್ನ ರಿಜಿಸ್ಟರ್ ಮಾಡ್ಸಕ್ಕೆ 15,000 ಬೇಕಾಗಿತ್ತು. ಅದೇನಾಯ್ತು, ಟ್ಯಾಪೆಟ್ ನಾಯ್ಸ್ ಬಂದು ಇಂಜಿನ್ ಶ್ರೀನಗರ್ ರೀಚ್ ಆಗೋಷ್ಟು ಇಂಜಿನ್ ಹೊರಟೋಯ್ತು. ಹೌದಾ? ಹರಿಯಾಣದಲ್ಲಿ ಒಳ್ಳೆಯವರು ಸರ್. ಒಂದ್ಸತಿ ಬರ್ತಾ ಇದೀನಿ, ಹರಿಯಾಣದಲ್ಲಿ ತಲೆ ತಿರುಗಿ ಬಿದ್ದೋಗ್ಬಿಟ್ಟೆ. ಬೆಂಗಳೂರು ಕಳ್ಸೋಣ ಅಂದ್ರೆ 20,000 ಕೇಳ್ತಾರೆ ಗಾಡಿಗಳವರು. ಟ್ರಾನ್ಸ್ಪೋರ್ಟ್ ಒಂದ್ ಅರ್ಧ ಗಂಟೆ ಹತ್ಕೊಂಡ್ ಕುತ್ಕೊಂಡ್ಬಿಟ್ಟೆ ನಾನು. ಕಾರ್ದುಂಗ್ಲಾ ಪಾಸ್ ಅಂತ ಕೇಳಿರ್ತೀರಾ? ಅದು ಒಂದ್ 5 ವರ್ಷದಿಂದ ಹೈಯೆಸ್ಟ್ ಮೋಟರ್ ಬಂದೋಡಿತ್ತು. ಕಾರ್ದುಂಗ್ಲಾ ಪಾಸ್ ಅಲ್ಲಿ ಉಸ್ತಾಡಕ್ ಆಗಿದ್ರೆ ಗಾಡಿ ಸೈಡ್ಗೆ ಮಲ್ಕೊಂಡ್ಬಿಟ್ಟ. ಅವನು ಬುಲೆಟ್ಗೆ ಹಾಕಿ ಮನಾಲಿ ಬರೋರ್ಗು ನಾನೇ R15 ಓಡಿಸಿದ್ದು. ಹೋಗ್ತಾ ಅಡ್ವೆಂಚರ್ ಪೆಟ್ರೋಲ್ ಬಂಕ್ ಅಲ್ಲಿ ಮಲ್ಕೊಂಡೋದ್ರೆ ಬರ್ತಾ ದುಡ್ಡಿಲ್ದ್ರೆ ಮಲ್ಕೊಂಡ್ಬಂದೆ. ಈಗ ನಿಮ್ ಲಡಾಖ್ ಕಥೆ ಏನು ನಿಮ್ದು? ಅದು ಕತೆ ಎಲ್ಲ ವ್ಯತ್ಯ ಆಗೋಗಿತ್ತು, ಬಟ್ ಒಳ್ಳೆ ಮಜಾ ಬ್ರೋ. ಈ ಕಂಪ್ಲೀಟ್ ಹೇಳ್ಕೊಂಡು ಹೋಗ ಅದು. ಅಂದ್ರೆ ನೀವು ಒಬ್ರೇ ಹೋಗಿದ್ದಾ? ಅಲ್ಲ, ಫುಲ್ ಎಕ್ಸ್ಪ್ಲೇನ್ ಸ್ಟಾರ್ಟಿಂಗ್. ಮಾಡಿ ಹೇಳಿ ಲೆಂತ್ ಆಗುತ್ತೆ, ಏನ್ ತೊಂದ್ರೆ ಇಲ್ವಾ? ಎಷ್ಟಾದ್ರೂ ಲೆಂತ್ ಆಗ್ಲಿ. ಅಲ್ಲ, ಕೇಳ್ಕೊಂತದ್ದು. ಈ ಲತಾಕ್ ಕತೆ ಏನಪ್ಪಾ ಅಂದ್ರೆ, ಹಿಂಗೆ ಹೇಳ್ದಂಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಇನ್ಫ್ಲೂಯೆನ್ಸ್ ಆದೆ ನಾರ್ತ್ ಮೋಟೋ ವ್ಲಾಗರ್ಸ್. ನಾರ್ತ್ ಅಂದ್ರೆ ಡೆಲ್ಲಿಯಲ್ಲಿ ಜಾಸ್ತಿ ಮೋಟೋ ವ್ಲಾಗರ್ಸ್ ಇದಾರಲ್ವಾ, ಅವ್ರಿಗೆ ಇವತ್ತು ಪ್ಲಾನ್ ಮಾಡೋ ಸಾಯಂಕಾಲ ಕೊಲ್ಟೋರು. ಅಲ್ಲಿಂದ ಒಂದಿನ ಜರ್ನಿ ಶ್ರೀನಗರ್, ಜಮ್ಮು, ಶ್ರೀನಗರ್, ಹಂಗ ಲದಾಖ್, ಮನಾಲಿ ಹಿಂಗ್ ಮುಗಿಸ್ಕೊಂಬರೋರು. ಬಟ್ ನಮ್ ಸೌತ್ ಅವ್ರಿಗೆ ಒಂಥರ ಸ್ವರ್ಗ ಇದ್ದಂಗೆ. ಸ್ನೋ ಎಲ್ಲಿ ನೋಡ್ತೀವಿ ನಾವು? ನಾವೆಲ್ಲಿ ನೋಡೋದಿಲ್ಲ. ಸ್ನೋ ಅನ್ನೋದೇ ನೋಡಕ್ ಆಗಲ್ಲ, ನಾವು ಫ್ರಿಜ್ ಅಲ್ಲಿ ನೋಡ್ಕೊಬೇಕು ಅಷ್ಟೇ, ಫ್ರೀಸ್ ಆಗಿರೋದು. ನಮ್ಗೊಂದು ಆಸೆ ಇತ್ತು, ನಾನು ಸ್ನೋ ನೋಡ್ಬೇಕು ಅಂತ. ಬಟ್ R15 ಸ್ಪೋರ್ಟ್ಸ್ ಬೈಕ್ ತಗೊಂಡ್ಬಿಟ್ಟಿದೀನಿ. ಹೆಂಗ ತಗೊಂಡಿದ್ರಾ? ಸ್ಪೋರ್ಟ್ಸ್ ತರ ಸ್ಪೀಡ್ ಹೋಗ್ಬೇಕು ಅಂತ. ಈಗ ನಾನು ಅಡ್ವೆಂಚರ್ಗೋಸ್ಕರ ಒಂದ್ ಗಾಡಿ ತಗೊಳಕ್ಕಾಗಲ್ಲ. ಹೌದು. ಆ ಟೈಮ್ಗೆ R15 ಹೋಗಿದ್ದು ಯಾರು ಇರ್ಲಿಲ್ಲ. ಬಟ್ ನಾನು ಮಾಡೋ ಟೈಮ್ಗೆ ಒಬ್ರು ಆಲ್ರೆಡಿ ನಮ್ಮ ಫ್ರೆಂಡು, ಹಿಂಗೆ ಮ್ಯೂಚುವಲ್ ಫ್ರೆಂಡ್, ಅವ್ರು ಹೋಗಿ ಬಂದ್ರು. ನಾನು ಸೆಕೆಂಡ್ ಪರ್ಸನ್ ಏನೋ R15 ಅಲ್ಲಿ ಹೋಗಿ ಕರ್ನಾಟಕದಿಂದ. ಅದಕ್ಕೆ ಮುಂಚೆ ಒಬ್ರು ಹೋಗಿದ್ರು. ಬಟ್ ಫಸ್ಟ್ ಮೋಟೋ ವ್ಲಾಗರ್ ಕರ್ನಾಟಕದಲ್ಲಿ ನಾನು ಹೋಗಿದ್ದು. ಬಟ್ ಆದ್ರೆ ಅದನ್ನ ರಿಜಿಸ್ಟರ್ ಮಾಡ್ಸಕ್ಕೆ 15,000 ಬೇಕಾಗಿತ್ತು. ಹೌದಾ? ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ. ಬ್ರೋ ಈಸಿಯಾಗಿ ಬರಲ್ಲ ಬ್ರೋ ಬುಕ್ ಆಫ್ ರೆಕಾರ್ಡ್ಸ್. ಅಂದ್ರೆ ನಿಮ್ಗಿಂತ ಮುಂಚೆ ಯಾರು ಹೋಗಿಲ್ಲ ಕರ್ನಾಟಕದವರು? ಕರ್ನಾಟಕ ಮೋಟೋ ವ್ಲಾಗರ್ ಒಬ್ರು ಪಾಪ ಜುನೇದ್ ಅನ್ನ ಹೆಣ್ಣೊಬ್ಬ ಬೈಕರೇ, ಬಟ್ ಹಿಂದಿ ಮಾತಾಡೋರು, ಮುಸ್ಲಿಮ್ಸ್ ಅಣ್ಣ. ಬಟ್ ಹಿಂದಿಯಲ್ಲಿ ಮಾತಾಡ್ಕೊಂಡು ಒಂದ್ ಬ್ಯಾಚ್ ಕರ್ಕೊಂಡು ಹೋಗಿದ್ರು. ಕರ್ನಾಟಕದಿಂದ ಕನ್ನಡ ಮೋಟೋ ವ್ಲಾಗರ್ ನಾನೇ ಫಸ್ಟ್ ಆಗಿ. ಎಷ್ಟೊಂದ್ ಜನ ಟ್ರಿಗರ್ ಆಗ್ಬೋದು ಇದನ್ನೆಲ್ಲ ಕೇಳ್ತಾರೆ. ಬೇಕಾದ್ರೆ ಇನ್ಸ್ಟಾ ಪೋಸ್ಟ್ ಹೋಗಿ ನೋಡಿ, ನಾನು ಯಾವತ್ತು ಪೋಸ್ಟ್ ಮಾಡಿದ್ದೆ ಫೋಟೋ ಅಂತ, ಅದು ಡೇಟ್ ಎಕ್ಸ್ಪ್ಲೇನ್ ಮಾಡಿದೀನಿ. ಬಟ್ ಅದನ್ನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ 15,000 ಕೇಳಿದ್ರು. ನಾನು ಮಾಡಿಸ್ಕೊಂಡಿದ್ದೆ, ನನ್ನ ಹೆಸರಿರೋದು ಕರ್ನಾಟಕದಿಂದ ಕನ್ನಡ ಮೋಟೋ ನಂದೇ ಅಂತ ಒಂದು ರಿಜಿಸ್ಟರ್ ಆಗಿರೋದು. ಅವಾಗ 15,000 ಟ್ರಿಪ್ ಹೋಗಿ ಬಂದು ಹೇಳ್ತೀನಿ ಮುಂದಕ್ಕೆ ಸ್ಟೋರಿ. ಅವಾಗ ದುಡ್ಡು ಇರ್ಲಿಲ್ಲ, ಅದಕ್ಕೆ ದುಡ್ಡು ಇರಲಿಲ್ಲ, ಅದಕ್ಕೆ ಸುಮ್ಮನೆ ಆಗೋದು. ಅಂದ್ರೆ ಲಡಾಖ್ ಹೋಗಿದ್ದು ಒಬ್ರೆ? ಇಲ್ಲ, ನಾನು ನಮ್ಮೂರಲ್ಲಿ ಒಬ್ಬ ಫ್ರೆಂಡ್ ಇದ್ದ. ಅವ್ರದ್ದು ಗಾಡಿ? 3 ಜನ ಹೋಗಿದ್ದು. 3 ಜನ ಹೋಗಿದ್ರು. 2 R15, ಒಂದು ಬುಲೆಟ್. ನಮ್ಮೂರವ್ರು ಇಬ್ರು, ನಾನು ನಮ್ಮ ಮೋನಿ ಅಂತ. ಅವ್ನಿಗೆ US ಅಲ್ಲಿ ಸೆಟ್ಲ್ ಆಗಿದ್ದಾನೆ, ಟೆಕ್ಸಸ್ ಅಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದಾನೆ. ಇನ್ನೊಬ್ಬ ಸುಧು ಅಂತ, ಸುದರ್ಶನ್. ಅವ್ನು ಈಗ ಇಂಜಿನಿಯರಿಂಗ್ ಮಾಡ್ತಾನೆ, ಚಿಕ್ಕ ಹುಡುಗ ಅವನು. ಅವ್ನು 20 ಇಯರ್ಸ್ ಅನ್ಸುತ್ತೆ ಬಂದಾಗ. ನಮ್ಗೆ 25 ಇಯರ್ಸ್ ಆಗ. 2 ಇಯರ್ಸ್ ಬ್ಯಾಕ್ ನಾವು ಹೋಗಿದ್ದು. ಪ್ಲಾನ್ ಮಾಡಿದ್ವಿ ಹಿಂಗೆ. ಫಸ್ಟ್ ಏನ್ ಮಾಡಿದ್ವಿ, ಡೈರೆಕ್ಟ್ ಅಲ್ಲಿ ಹೋಗ್ಲಿಲ್ಲ. ಡೈರೆಕ್ಟ್ ನಾವು ಅಲ್ಲಿ ಹೋಗ್ಬಿಟ್ರೆ ಹೆವಿ ಕಷ್ಟ. ಫಸ್ಟ್ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿ ಬಂದ್ವಿ, ಒಂದು 2 ಮಂತ್ಸ್ ಗ್ಯಾಪ್ ತಗೊಂಡ್ವಿ. ಕನ್ಯಾಕುಮಾರಿ ಹೋಗಿ ಬಂದ್ವಿ. ಕನ್ಯಾಕುಮಾರಿ, ಧನುಷ್ಕೋಡಿ, ಕೊಯಂಬತ್ತೂರು, ಊಟಿ, ಇದೊಂದು ರೌಂಡ್ ಹಾಕೊಂಡ್ ಬಂದ್ವಿ. ಇದೆಲ್ಲ ಕೆಲಸ ಮಾಡ್ಕೊಂಡು ಲೀವ್ಸ್ ಹಾಕೊಂಡು ಚೀಟಿ ದುಡ್ಡು ಅದು ಇದು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ನೈಸ್. ಆ ಟೈಮಲ್ಲಿ ಒಂದ್ ರೇಂಜ್ಗೆ ಹೋಗ್ತಾ ಇತ್ತು ಜೀವನ. ಏನು ಆ ಟೈಮ್ ಆವಾಗ ಈ ಬಿಸ್ನೆಸ್ ಪ್ಲಾನ್ ಏನ್ ಇರ್ಲಿಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದೀನಿ, ದುಡ್ಡು ಬರ್ತಾ ಐತೆ, ಜೀವನ ಸಾಕ್ತಾ ಇದೆ. ಆ ತರ ಮಾಡಿದ್ವಿ. ಹಾಗೇನ್ ಮಾಡಿದೆ, ಲದಾಖ್ ಹೋಗೋ ಪ್ಲಾನ್ ಆಯ್ತಲ್ವಾ, ಚೀಟಿ ಹಾಕ್ದೆ ಮನೆಯಲ್ಲಿ ನಮ್ಮ ಅಕ್ಕ ಹತ್ರ. 2,000 ರೂಪಾಯಿ ಚೀಟಿ, 50,000 ರೂಪಾಯಿ ಚೀಟಿ. ಬಟ್ ಅದೇನಾಯ್ತು, ಲದಾಖ್ ಹೋಗೋ ಟೈಮ್ ಚೀಟಿ ಬರ್ಲಿಲ್ಲ ನಮ್ಗೆ. ಗೊತ್ತಲ್ಲ ಚೀಟಿ ವ್ಯವಹಾರ, ನಾವು ಹೇಳಿ ಟೈಮ್ ಕೊಡಲ್ಲ ಅವರು. ಅದು ಬರ್ಲಿಲ್ಲ. ನಾನೇನ್ ಮಾಡಿದೆ, ತಿಂಗಳ 5,000 ಎತ್ತಿಕೊಂಡು, ಮತ್ತೆ ನಂಗೆ ಗೊತ್ತಿರೋ ಫ್ರೆಂಡ್ಸ್ ಪಾಪ ಒಂದು 20,000 ಹಾಕಿದ್ರು. ಅವನೊಂದು 5,000, ಒಂದು 20-25,000 ಅಲ್ಲೊಂದು ಕಲೆಕ್ಟ್ ಮಾಡ್ಕೊಂಡು 47,000 ಖರ್ಚು ಟೋಟಲ್ ನನಗೆ. ಹೋಗಿ ಮುಗಿಸ್ಕೊಂಡು ಬರೋಕ್ಕೆ ಕರೆಕ್ಟಾಗಿ 29 ಡೇಸ್ ಆಯ್ತು ನಾನು ಹೋಗಿ ಬರೋದಕ್ಕೆ. 29 ಡೇಸು. ಅದರಲ್ಲಿ ಏನಾಯ್ತು ಅಂದ್ರೆ, ಇಲ್ಲಿಂದ ಶ್ರೀನಗರ್ ಇದು ಡೆಲ್ಲಿಗೆ ಸ್ಪೀಡಾಗಿ ಹೋಗ್ಬಿಟ್ವಿ. ಪರ್ ಡೇ 600 ಕಿಲೋಮೀಟರ್ಸ್. ಡೆಲ್ಲಿಯಲ್ಲಿ ತಮಿಳ್ನಾಡು ಒಬ್ಬ ಸಿಗ್ತ, ಸ್ವಾಮಿ ಅಂತ. ಸಿಂಗಲ್ ಹೋಗ್ತಿದ್ದ R15, ಹಳೆ R15. ನಿಮ್ ಜೊತೆ ಅವನು ಸೇರ್ಕೊಂಡು ನಮ್ ಜೊತೆ ಜಾಯ್ನ್ ಆದ. ಸೌತ್ ಅಲ್ವಾ, ಈಗ ಸೌತ್ ಒಂದಾದಾಗ ಎನ್ನಪ್ಪನ್ನ ಅಂತ ಒಂದಾಗೋದು. ಹರಿಯಾಣ ಹತ್ತತ್ರ ಬಂದಾಗ ಏನಾಯ್ತು, ನಮ್ ಗಾಡಿ ಪ್ರಾಬ್ಲಮ್ ಬರಕ್ ಸ್ಟಾರ್ಟ್ ಆಯ್ತು. ಏನಾಗಿತ್ತಂದ್ರೆ, ನಾವು ರೈಡ್ ಹೋಗಕ್ ಮುಂಚೆ ಇಲ್ಲಿ ಲೋಕಲ್ ಸರ್ವಿಸ್ ಸ್ಟೇಷನ್ ಅಲ್ಲಿ ಇದು ಅಥರೈಸ್ ಸರ್ವಿಸ್ ಸ್ಟೇಷನ್ ಸರ್ವಿಸ್ ಮಾಡ್ಕೊಂಡು ಹೋಗಿದ್ವಿ.
ಹರಿಯಾಣದ ಏನಾಯ್ತು, ಹರಿಯಾಣದಲ್ಲಿ ಸರ್ವಿಸ್ ಮಾಡಿಸ್ಬೇಕಿತ್ತು. 3,000 ಕಿಲೋಮೀಟರ್ ಹೊಡಿತಲ್ವಾ, 2.5 ಹೊಡಿತು. ಏನ್ ಮಾಡಿ ಸರ್ವಿಸ್ ಮಾಡಿಸ್ಕೊಂಬೋಣ ಅಂತ ನಮ್ಮ ಫ್ರೆಂಡು ಏನ್ ಮಾಡ್ದ, ಅವ್ನು ರಾಯಲ್ ಎನ್ಫೀಲ್ಡ್ ಅಲ್ಲಿ ಮಾಡಿಸ್ದ. ನಮ್ದು 2 R15 ಇತ್ತಲ್ಲ, 2 ಅಲ್ಲೇ ಮಾಡಿಸಿದ್ವಿ. ಆಯಿಲ್ ಚೇಂಜು, ಆಯಿಲ್ ಫಿಲ್ಟ್ರು, ಮತ್ತೆ ಚೈನ್ ಲೂಬು, ಸಣ್ಣ ಮೇಂಟೆನೆನ್ಸ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಹತ್ತತ್ರ ಜಮ್ಮು ಹತ್ತತ್ರ ಹೋದ್ವಿ. ಜಮ್ಮು ಹತ್ತತ್ರ ಹೋಗೋಷ್ಟೊತ್ತಿಗೆ ನಮ್ದು ಇಂಜಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಇಂಜಿನ್ ಹೆಡ್ ಸೌಂಡ್ ಬರೋದು. ಏನಾಯ್ತು ಅಂತ ಚೆಕ್ ಮಾಡಿ ನೋಡಿದ್ರೆ ನಮ್ದು ಆಯಿಲ್ ಫಿಲ್ಟ್ರ್ ಬರ್ತಲ್ವಾ, ಆಯಿಲ್ ಫಿಲ್ಟ್ರ್ ನನ್ನ ಮಾಡಲಿಗಿಂತ ಹಳೆ ಮಾಡಲ್ದು ಹಾಕ್ತಿದ್ದ. ಆಯಿಲ್ ಸಪ್ಲೈ ಆಗಿಲ್ಲ ಹೆಡ್ಗೆ. ಅದೇನಾಯ್ತು, ಟ್ಯಾಪೆಟ್ ನಾಯ್ಸ್ ಬಂದು ಇಂಜಿನು ಶ್ರೀನಗರ್ ರೀಚ್ ಆಗೋಷ್ಟು ಇಂಜಿನ್ ಹೊರಟೋಯ್ತು. ಹೌದಾ? ಶ್ರೀನಗರ್ ಗೊತ್ತಲ್ವಾ, ಜಮ್ಮು ಕಾಶ್ಮೀರ ಶ್ರೀನಗರ. ಹರಿಯಾಣದಿಂದ ಅಲ್ಲಿ ಹೋಗೋ ಜಾರಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಿತ್ತು. ನಾವೇನು ಅನ್ಕೊಂಡೆ, ಇನ್ನು ಸ್ವಲ್ಪ ಮುಂದೆ ಹೋಗಿ ಚೆಕ್ ಮಾಡೋಣ ಅಂತ ನಾವು ನೆಗ್ಲಿಜೆನ್ಸಿಂದ ಹೋದ್ವಿ. ಶ್ರೀನಗರ್ ಹೋದ್ವಿ, ಗಾಡಿನೇ ಮೂವ್ ಆಗ್ತಾ ಇರಲಿಲ್ಲ. ಮತ್ತೆ ಟೋ ಮಾಡ್ಕೊಂಡು ಸರ್ವಿಸ್ MR ಸರ್ವಿಸ್ ಸೆಂಟರ್ ಇತ್ತು, ಅಲ್ಲಿ ಹೋದ್ರೆ ಅವನು ಒಂದು ಅರ್ಧ ಗಂಟೆ ಚೆಕ್ ಮಾಡ್ದ. ನೋಡಿದ್ರೆ ಇಂಜಿನ್ ಸೀಸು, ಫುಲ್ ಇಂಜಿನ್ ಮಾಡೋಕ್ಕೂ 25,000 ಏನೊಂದು 30,000 ಏನೊಂದು. ಇನ್ನೊಂದು ಶ್ರೀನಗರ್ಗೆ ಏನೇ ಐಟಮ್ ಹೋದ್ರು ಕಾಸ್ಟ್ಲಿ, ಯಾಕಂದ್ರೆ ಅಲ್ಲಿ ಏನು ಬರಲ್ಲ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಲ್ಲ. 6 ಮಂತ್ಸ್ ಅಷ್ಟೇ ವರ್ಕಿಂಗ್, ನೆಕ್ಸ್ಟ್ 6 ಮಂತ್ಸ್ ನೋಯಿಂದ ಕ್ಲೋಸ್ ಆಗಿದೆ ರೂಟ್ಸ್ ಎಲ್ಲ. ಸೊ ಕಾಸ್ಟ್ ಜಾಸ್ತಿ, ಸ್ಪೇರ್ಸ್ ಎಲ್ಲ. 30 ಚೇಂಜ್ ಹೇಳ್ದ, 28 13 ಅಂದ. ಆಗ ನನ್ನ ಹತ್ರ ಇದ್ದಿದ್ದೆ 20,000 ರೂಪಾಯಿ ನೆಕ್ಸ್ಟ್ ಟ್ರಿಪ್ಗೆ ಕಂಪ್ಲೀಟ್ ಮಾಡ್ತೀನಿ. ಎಲ್ಲ ಕಂಪ್ಲೀಟ್ ಮಾಡಕ್ ಬರುತ್ತೆ. ಪ್ಲಸ್ ಆ ಗಾಡಿ ಎಲ್ಲಿ ಬಿಡ್ಲಿ ನಾನು, ಬಿಡ್ಬೇಕಲ್ಲ ನಾರ್ಮಲ್ ಆಗಿ ಅಲ್ಲ 30,000 ಹತ್ರ ಇಲ್ಲ ಖರ್ಚು ಮಾಡೋದಕ್ಕೆ. ಬೆಂಗಳೂರು ಕಳ್ಸೋಣ ಅಂದ್ರೆ 20,000 ಕೇಳ್ತಾರೆ ಗಾಡಿಗಳವರು. ಟ್ರಾನ್ಸ್ಪೋರ್ಟ್ ಒಂದು ಅರ್ಧ ಗಂಟೆ ಹತ್ಕೊಂಡು ಕುತ್ಕೊಂಡ್ಬಿಟ್ಟೆ. ನಾನು ಬ್ಲಾಗಲ್ಲೂ ನೋಡಿರ್ತೀವಿ, ನಾನು ಬ್ಲಾಗ್ಸ್ ಬೇಕಾದ್ರೆ ಪಿನ್ ಮಾಡಿ ಹತ್ಕೊಂಡು ಕುತ್ಕೊಂಡ್ಬಿಟ್ಟು ಹಾಫ್ ಅನ್ ಅವರ್. ಪಾಪ ಶೋರೂಮ್ ಅಲ್ಲಿ ನೋಡಕ್ ಆಗ್ತೀರಾ ಭಯ, ನಾನು ಏನೊಂದು ಹೆಲ್ಪ್ ಮಾಡ್ತೀನಿ ಭಯ ಅಂದ. ಆ ಟೈಮ್ಗೆ ನಾನು ಒಂದು ಯಮಾಹಾ ಶೋರೂಮು ಟ್ರ್ಯಾಕ್ ಡೇ ಮಾಡಿದ್ದೆ. ಟ್ರ್ಯಾಕ್ ಡೇ ರೇಸಿಂಗ್ ಡೇ ಮಾಡ್ತಾರೆ, ಅದ್ರಲ್ಲಿ ಮ್ಯಾನೇಜರ್ ಒಬ್ಬ ಪರಿಚಯ ಆಗಿತ್ತು, ಸೇಲ್ಸ್. ಅವ್ನಿಗೆ ಫೋನ್ ಆಗಿದೆ, ಸರ್ ಈ ಥರ ಆಗ್ಬಿಡಿ, ಸಖತ್ ಹೆಲ್ಪ್ ಮಾಡಿ ಸರ್, ನಮ್ಗೆ ಏನು ಮಾಡೋದು ಕೈಕಾಲ ಆಗ್ತಿಲ್ಲ ಅಂತ. ಅವ್ರೇನು ಮಾಡಿದ್ರು, ಸರ್ ನಮ್ಗೊಂದು ಪ್ಲಾನ್ ಇದೆ, ನೀವು ಆ ಗಾಡಿನ ಏನೋ ಒಂದು ಮಾಡಿ ಡೆಲ್ಲಿಗೆ ಕಳಿಸಿ. ಡೆಲ್ಲಿಗೆ ಕಳಿಸಿ, ಡೆಲ್ಲಿಯಿಂದ ನಮ್ದು ಡೆಲ್ಲಿಯಿಂದ ಹರಿಯಾಣ ಗುರ್ಗಾಂವ್ ಅಂತ ಬರ್ತದೆ, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಏನು ಆಗುತ್ತಂತೆ. ಅಲ್ಲಿಂದ ನಮ್ದು ಸೇಲ್ಸ್ ಗಾಡಿ ಬರ್ತದೆ, ಅದ್ರಲ್ಲಿ ನಿಮ್ಮ ಗಾಡಿ ಡಿಫೆಕ್ಟ್ ಪೀಸ್ ಅಂತ ಏನೋ ತರಿಸ್ಕೊಳ್ತೀನಿ ನಾನು ಅಂತ. ಏನೋ ಒಂದು ಮಾಡಿ ಡೆಲ್ಲಿಗೆ ಕಳಿಸಿದೆ. ಡೆಲ್ಲಿಯಿಂದ ಇಲ್ಲಿ ಕಳಿಸಿದೆ, ಎಲ್ಲ ಒಂದು 7,000 ರೂಪಾಯಿಲಿ ಶ್ರೀನಗರಿಂದ. ನೀವು ಪೂರ್ತಿ ಹೋಗಿ ಬರ್ಲಿಲ್ಲ ಅಲ್ಲಿಗೆ? ಇಲ್ಲ, ಗಾಡಿ ಕಳಿಸಿದ್ರಿ ನೀವು? ಗಾಡಿನ ಡೆಲ್ಲಿ ಜಮ್ಮು ಹೆಮಾ ಶೋರೂಮ್ ಇಂದ ಯಲಹಂಕ ನ್ಯೂಟನ್ ಶೋರೂಮ್ಗೆ 7,000 ಆಯ್ತು ಖರ್ಚು. ಅವ್ರಿಗೊಂದು ಡ್ರೈವರ್ಗೆ 200, ಅಲ್ಲಿಂದ ಡೆಲ್ಲಿ ಬರಕ್ಕೆ 7,000 ರೂಪಾಯಿ ಕೈ ಕೊಟ್ಟೆ. ಗಾಡಿ ಬೆಂಗಳೂರು ತಲುಪಿದ್ರು. ನಾನು ಬಂದ್ಮೇಲೆ ಬಂತು ಗಾಡಿ. ನನ್ನ ಜೊತೆ ಬುಲೆಟ್ ಫ್ರೆಂಡ್ ಏನಂದ, ನಮ್ಮೂರನಲ್ವಾ, ಏನಾಗುತ್ತೆ ಬಾ ನನ್ನ ಗಾಡಿಯಲ್ಲಿ ಮಾಡೋಣ, ಜೊತೆಲೆ ಮಾಡೋಣ ಅಂತ ಮಾಡಿದ್ವಿ. ಅಲ್ಲಿಂದ ನನ್ನ ಗಾಡಿ ಕಳಿಸಿದ್ದು ಪಿನಿಯನ್ನ ಹಿಂದೆ ಕುತ್ಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿ ಶ್ರೀನಗರ್ ಒಂದಿನ ನೋಡ್ಕೊಂಡು, ಅಲ್ಲಿಂದ ಅದೆಲ್ಲ ಮುಗಿಸ್ಕೊಂಡು ಲೇ ಮುಗಿಸ್ಕೊಂಡಿದ್ದು. ಲೇ ಸರ್, ಒಟ್ಟಲ್ಲಿ ಲೈಫಲ್ಲಿ ಒನ್ ಟೈಮ್ ಹೋಗ್ಬೇಕು ಸರ್ ಲದಾಖ್. ಹೌದಾ? ಈಗ ನೀವು ನಮ್ಮ ಯೋಗೇಶ್ ಇಂಟರ್ವ್ಯೂ ಮಾಡಿದ್ರಿ, ನೆಕ್ಸ್ಟ್ ಆದ್ರೆ ನಮ್ಮ ಅಜಯ್ ಇಂಟರ್ವ್ಯೂ ಮಾಡಿ 2 ಟ್ರಕ್ ಲಕ್ಷಣ. ಅವರೆಲ್ಲ ಸೀಸನ್ ಹೊಡಿತಾರೆ ಶ್ರೀನಗರ್ಗೆ. ಟ್ರಕ್ಕಲ್ಲಿ ಹೊಡಿತಾರಲ್ವಾ, ಟ್ರಕ್ಕಲ್ಲಿ ಹೋಗೋದೊಂದು ಮಜಾ. ಬಟ್ ಬೈಕಲ್ಲಿ ಹೋಗ್ರಿ ಮಸ್ತ್ ಆಗಿರ್ತದೆ ಮಜಾ. ಲೈಫಲ್ಲಿ ಒಂದ್ಸ್ ಮಾಡ್ಬೇಕು ಸರ್, ಸಾಲನ ಮಾಡಿ ಏನೊಂದು ಮಾಡಿ. ನನಗಿನ್ನ ಸ್ಯಾಟಿಸ್ಫೈ ಆಗಿಲ್ಲ. ನಾನು R15 ಹೋಗ್ಬೇಕು ಅಂತಿದ್ದೀನಿ ನಾನು. ಬಟ್ ಈಗಿರೋ ಕಮಿಟ್ಮೆಂಟ್ಸ್ ಲಾಸ್ಟ್ ಈ ಇಂಟ್ರಾ ತಗೊಳಕ್ ಮುಂಚೆ ಹೋಗ್ಬೇಕು ಅಂತಿದ್ದೆ. ಒನ್ಸ್ ಕಮರ್ಷಿಯಲ್ ಗಾಡಿಗೆ ಬಂದ್ಮೇಲೆ ಫ್ರೀ ಮಾಡ್ಕೊಂಡು ಹೋಗೋಣ ಅನ್ನೋ ಮೆಂಟಾಲಿಟಿ ಬಂದು. ಬಟ್ ಹೋಗ್ತೀನಿ ಸರ್ ಅದಂತೂ ಪಕ್ಕ. ಬಟ್ ಲೈಫಲ್ಲಿ ಒನ್ಸ್ ಹೋಗ್ರಿ, ಅದೊಂಥರ ದೊಡ್ಡ ಅಚೀವ್ಮೆಂಟು. ಅದು ಮುಗಿಸ್ಕೊಂಡು ಶ್ರೀನಗರ್, ಲದಾಖ್, ಈ ಕಡೆ ಪಾಕಿಸ್ತಾನ್ ಬಾರ್ಡ್ರು, ಮತ್ತೆ ಹೇಳ್ದಲ್ಲ ಉಮ್ಲಿಂಗ್ಲಾ ಪಾಸ್ ಅಂತಿದೆ, ಅದು ವರ್ಲ್ಡ್ಸ್ ಹೈಯೆಸ್ಟ್ ಮೋಟರಬಲ್ ರೋಡ್. ಈಗೀಗ ಟ್ರೆಂಡಿಂಗ್ ಅಲ್ಲಿ ಇದೆ, ಆಗ ಓಪನ್ ಇರಲಿಲ್ಲ. ನನ್ನ ಬ್ಲಾಗ್ಸ್ ಅಲ್ಲಿ ನೋಡ್ಕೊಳ್ಳಿ, ಕಲ್ ರೋಡ್ ಇರ್ತಾವಲ್ಲ, ಗಾಡಿಗಳೆಲ್ಲ ಫಸ್ಟ್ ಗಾಡಿಯಲ್ಲ ಮೂವ್ ಆಗಲ್ಲ ಸರ್, ಆಕ್ಸಿಜನ್ ಇಲ್ಲ. ಈಗ ನಿಮ್ಗೆ ಗಾಡಿಯಲ್ಲಿ ಬೆಂಕಿ ಬರ್ನ ಆದ್ರೆ ಹಿಂಗ್ ಗಾಡಿ ಮುಂದೆ ಮೂವ್. ಬೆಂಕಿಗೆ ಏನ್ ಬೇಕು, ಆಕ್ಸಿಜನ್ ಸಪ್ಲೈ ಬೇಕು. ಆಕ್ಸಿಜನ್ ಬರ್ತಿಲ್ಲ, ಅಲ್ಲಿ ಇರೋ ಏರಿಯಲ್ಲಿ ಆಕ್ಸಿಜನ್ ಕಂಟೆಂಟೇ ಕಮ್ಮಿ. ನಾವು ಆಕ್ಸಿಜನ್ ಸಿಲಿಂಡರ್ಸ್ ತಗೊಂಡೋಗಿರೋ ಗಾಡಿಗಳಲ್ಲಿ ಆಕ್ಸಿಜನ್ ಕಮ್ಮಿ ಸರ್. ಅದ್ರಲ್ಲಿ ಫುಲ್ ಬಿರುಗಾಳಿ, ಒಂದು 10 ನಿಮಿಷ ಬಿರುಗಾಳಿ, ಮತ್ತೆ 10 ನಿಮಿಷ ಫುಲ್ ಸ್ನೋ. ಕಾಣಿಸೋದಿಲ್ಲ, ವೈಪರ್ ಏನು ಕಾಣಿಸಿಲ್ಲ. ನನ್ನ ಜಾಕೆಟ್ ಎಲ್ಲ ಸ್ನೋ ಕವರ್ ಆಗೋದು. ಯಾವ ಮಂತಲ್ಲಿ ಹೋಗಿದ್ದು? ಜೂನ್ ಸರ್, ಜೂನ್, ಮೇ ಎಂಡಿಂಗ್ ಜೂನ್ ಒಳ್ಳೆ ಸೀಸನ್. ಏಪ್ರಿಲ್ ಎಲ್ಲ ಹೋದ್ರೆ ಫುಲ್ ಹೆವಿ ಸ್ನೋ ಇರ್ತದೆ, ಕ್ಲೋಸ್ ಆಗ್ಬಿಟ್ಟಿರ್ತದೆ, ಏನು ಕಷ್ಟ ಆಗುತ್ತೆ. ಬಟ್ ಉಮ್ಲಿಂಗ್ಲಾ ಪಾಸ್ ಹೋದ್ವಿ. ನಮ್ಮ ಜೊತೆ ಬೆಂಗಳೂರು ಬೈಕರ್ಸು ಇಲ್ಲಿಂದ ಫ್ಲೈಟಲ್ಲಿ ಬಂದು ಅಲ್ಲಿ ಬೈಕ್ ರೆಂಟ್ ತಗೊಂಡು ನಮ್ಮ ಜೊತೆ ಜಾಯ್ನ್ ಆದ್ರು. ಪಾಪ ಅವರೊಂದು 4 ಜನ ಆದ್ರು, ನಾವೊಂದು 4 ಜನ ಆದ್ವಿ. ಬ್ಯಾಚ್ ಹೋಮ್ ಸ್ಟೇ ಹಾನ್ಲೆ ಅಂತ ಒಂದು ಜಾಗ ಇದೆ, ಅಲ್ಲಿಂದ ಬೈಕಲ್ಲಿ ಹೋಗ್ಬೇಕು. ಅಲ್ಲಿ ಹೋಮ್ ಸ್ಟೇ ಸಿಕ್ಕಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ಹೊರಟೋದ್ವಿ. ಒಟ್ಟು ಒಳ್ಳೆ ಮಜಾ ಸರ್. ಅಲ್ಲಿ ಅಷ್ಟು ಕಷ್ಟ ಬಿದ್ದು ನಿಮ್ಗೆ ಗೊತ್ತೇ ಆಗಲ್ಲ. ಅಲ್ಲಿ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡ್ಬಿಟ್ರೆ ಖುಷಿ ಸರ್. ವರ್ಲ್ಡ್ಸ್ ಹೈಯೆಸ್ಟ್ ಮೋಟರಬಲ್ ಪ್ರಪಂಚದಲ್ಲಿ ಒಬ್ಬ ಬೈಕ್ ಎತ್ಕೊಂಡು ಒಂದು ನಡ್ಕೊಂಡು ಹೋಗೋದು, ಏನು ಒಂದು ವೆಹಿಕಲ್ ಎತ್ಕೊಂಡು ಹೋಗುವಂಥ ಜಾಗ ಪ್ರಪಂಚದಲ್ಲಿ ಅದೇ ಹೈಯೆಸ್ಟ್ ಜಾಗ. ಅದು ಬಿಟ್ಟು ಇನ್ನು ಮೇಲೆ ಹೋಗೋಕ್ಕಾಗಲ್ಲ. ಅಂತ ಜಾಗಕ್ಕೆ ಹೋಗಿ ಬಂದಿದ್ದು ಒಂದು ಎಷ್ಟು ಖುಷಿ ಆಗುತ್ತೆ ಹೇಳಿ.
ಹೌದೌದು. ಹೋಗೋದು ಎಷ್ಟು ಸ್ಟ್ರಗಲ್, ಅದು ಬರ್ತಾ ಖುಷಿಗೆ ಅದೆಷ್ಟೇ ಕೋಲ್ಡ್ ಆಗಿ ಅದೇ ಸರ್ ನಾನು ಇರೋದು ಯಾವ ಕಲರ್ ಇದೆ ನೋಡಿ, ಗೌರ್ಮೆಂಟ್ ಕಲರ್ ಅದು. ನನ್ನ ಕೈ ರೆಡ್ ಆಗಿ ಹೋಗಿತ್ತು ಇಷ್ಟು ಪೋರ್ಷನ್ ಬ್ಲಾಕ್, ಆ ಬ್ಲಡ್ ಕ್ಲಾಟ್ ಆಗ್ಬಿಡುತ್ತೆ ಸರ್ ಚಳಿಗೆ. ಚಳಿಗೆ -3 ಡಿಗ್ರಿ -6 ಡಿಗ್ರಿ ಆಗುತ್ತೆ. ನಾವು ಡೆಕ್ಕತ್ತನ ಒಂದು ಲೇಯರ್ ಸಿಗುತ್ತೆ, ಥರ್ಮಲ್ ಲೇಯರ್, ಅದ್ರ ಮೇಲೆ ಗ್ಲೌಸು, ಅದ್ರ ಮೇಲೆ ಕವರ್ ಎಲ್ಲ ಸುತ್ಕೊಂಡು ಹೋಗಿದ್ವಿ. ಬಟ್ ಚಳಿ ತಡೆಯಕ್ಕಾಗಲ್ಲ, ನಾರ್ಮಲ್ ಚಳಿ ತಡೆಯಕ್ಕಾಗಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಆ ಥರ ಇರ್ತದೆ. ಅಷ್ಟು ಫೇಸ್ ಮಾಡ್ಕೊಂಡು ಬರ್ತಾ ದುಡ್ಡುಗಳು ಕಮ್ಮಿ. ನಮ್ಮ ಫ್ರೆಂಡೇ ಪಾಪ ಪೆಟ್ರೋಲ್ ಹಾಕ್ಸ್ಕೊಂಡ, ದುಡ್ಡೇ ಇಲ್ಲ. ಹಿಂಗೆ ಹೇಳಿ ನಾನು ನಿಮ್ಗೆ ಪರಿಸ್ಥಿತಿ ಅರ್ಥ ಆಗುತ್ತೆ ಬಿಡೋ ಅಂದ್ಬಿಟ್ಟು ಅವನೇ ಪೆಟ್ರೋಲ್ ಹಾಕ್ಸ್ಕೊಂಡು ಕರ್ಕೊಂಡ್. ಬಟ್ ಏನಾಯ್ತು, ಅವನು ಲೆಂತ್ ಹೈಟ್ ಇದೆ ಸರ್, ನಮ್ಮ ಹುಡುಗ ನಮ್ಮ ಜೊತೆಗಿದ್ದವನು 7 feet ಬೆನ್ನು ಸ್ಟಾರ್ಟ್ ಆಗೋಯ್ತು, ಹೆವಿ ಸ್ಟಾರ್ಟ್ ಆಯ್ತು. ಆಮೇಲೆ ಡೆಲ್ಲಿವರೆಗೂ ಎಲ್ಲರೂ ಜೊತೆಗೆ ಬಂದ್ರು. ಡೆಲ್ಲಿಯಲ್ಲಿ ಏನಾಯ್ತು, ಒಬ್ಬೊಬ್ರು ನೀಟ್ಲಾಗೋದ್ರು. ನನಗೆ ಲೇಟ್ ಆಗುತ್ತೆ ಅಂತ ತಮಿಳ್ನಾಡು ಹೊರಟೋದ. ಅಲ್ಲೋಗಿ ತಮಿಳ್ನಾಡು ಹಿಂಗೆ ಏನಾಯ್ತು ಅಂದ್ರೆ ಕಾರ್ದುಂಗ್ಲಾ ಪಾಸ್ ಅಂತ ಕೇಳಿರ್ತೀರ, ಅದು ಒಂದು 5 ವರ್ಷದಿಂದ ಹೈಯೆಸ್ಟ್ ಮೋಟರ್ ಬೋಲ್ಡ್ ಹೊಡಿತು. ಕಾರ್ದುಂಗ್ಲಾ ಪಾಸ್ ಉಸ್ತಾಡಕ್ ಆಗಿದ್ರೆ ಗಾಡಿ ಸೈಡ್ಗೆ ಮಲ್ಕೊಂಬಿಟ್ಟ. ಅವನು ಬುಲೆಟ್ಗೆ ಹಾಕಿ ಮನಾಲಿಗೆ ಬರೋರ್ಗು ನಾನೇ R15 ಓಡಿಸಿದ್ದು, V2 ಮಾಡ್ಲು. ಅದೊಂದು ಖುಷಿ ನನಗೆ, ಯಾವ್ದೋ ಒಂದು ಬೈಕಲ್ಲಿ ಹೋದೆ ನಾನು. ಅವನೇನಾಯ್ತು, ನನ್ಗೆ ಆಗ್ತಾ ಇಲ್ಲ, ಹೆಲ್ತ್ ಪ್ರಾಬ್ಲಮ್ ಅಂದ್ಬಿಟ್ಟು ಮನಾಲಿಂದ ಹೊರಟದ ಒಬ್ಬ. ಇನ್ನಿಬ್ರು ನಮ್ಮ ಸುದರ್ಶನ್ ಮೋನಿ ಅನ್ನೋ ಹುಡುಗ ಡೆಲ್ಲಿಯಲ್ಲಿ ನಾನು ಮನೆಗೆ ಹೊರಟೋಗ್ತೀನಿ ಅಂತ. ನನಗೆ ಫ್ಲೈಟ್ಗೆ ಹೋಗೋ ಕರೆಕ್ಟ್ ಆಗುತ್ತೆ 5,000 5,500 ಇದೆ. ಫ್ಲೈಟ್ಗೆ ಹೋದ್ರೆ 7,000 8,000 ತೋರಿಸ್ತಾರೆ. ಬಟ್ ಬೆಂಗಳೂರಿಗೆ ಬಂದ್ರೆ 5,000 ರೂಪಾಯಿ ಪೆಟ್ರೋಲ್ ಹಾಕೊಂಡ್ಬಿಡೋದು. ನಾನು ಮಾಡಿದೆ, ಸುಧು ಹತ್ರ ಏನು ಮಾಡಿದೆ, ಅವ್ನು ರಿಕ್ವೆಸ್ಟ್ ಮಾಡ್ತಾನೆ, ನಿನ್ನ ಬೈಕ್ ನನಗೆ ಕೊಡು, ಹೆಂಗೋ ನೀನು ಟ್ರಾನ್ಸ್ಪೋರ್ಟ್ ಮಾಡ್ತೀಯ, ಟ್ರಾನ್ಸ್ಪೋರ್ಟ್ ಮಾಡಿದ್ರೆ 5,000 ಸಾವಿರ ಆಗುತ್ತೆ, ನಿನ್ನ ಕಾಸೆ ನೀನು 5,000 ಮಿಕ್ಸ್ಬಿಟ್ಟು ನಾನು ಓಡಿಸ್ಕೊಂಡು ಮನೆಗೆ ಕೊಟ್ಬಿಡ್ತೀನಿ ಅಂತ. ಅವನ್ನ ಹಂಗೆ ಅವ್ರ ಅಮ್ಮಗೆ ಏನೋ ಮಾಡಿ ಇದು ಮಾಡಿ ಏನೋ ಮಾಡಿ ಅರ್ಧ ದಿನ ಡೆಲ್ಲಿಯಲ್ಲಿ, ಒಂದಿನ ಡೆಲ್ಲಿಯಲ್ಲಿ ಇದ್ದು ಕನ್ವಿನ್ಸ್ ಮಾಡಿ ಬುಲೆಟ್ನ ಪ್ಯಾಕ್ ಮಾಡಿಸ್ಬಿಟ್ಟು ಅವ್ರನ್ನೆಲ್ಲ ಫ್ಲೈಟ್ ಹಚ್ಬಿಟ್ಟು ನಾನು ಗಾಡಿ ಹತ್ಕೊಂಡು ಅಲ್ಲಿಂದ ಹೊರಟೆ ಒಬ್ಬನೇ ಡೆಲ್ಲಿಯಿಂದ ಬೆಂಗಳೂರಿಗೆ ಒಬ್ಬನೇ ತಿರ್ಗಾ. ಅದೊಂದು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ಸೈಕೋ ತರ. ಒಬ್ರೇ ಅಲ್ಲ, ಏನ್ ಮಾಡಿದ್ರು? ಪಾಪ ಹರಿಯಾಣದಲ್ಲಿ ಒಳ್ಳೆಯವ್ರು ಸರ್. ಒಂದ್ಸತಿ ಬರ್ತಾ ಇದ್ದೀನಿ ಹರಿಯಾಣದಲ್ಲಿ, ತಲೆ ತಿರ್ಗಿ ಬಿದ್ದೋಗ್ಬಿಟ್ಟೆ. ಏನಾಯ್ತು, ಹೆಲ್ಮೆಟ್ ಎಲ್ಲ ತೆಗೆದ್ರೆ ಫುಲ್ ತಲೆ ನೋಡ್ಬಿಟ್ಟು ಡೋಲೋ 6 2 ಮಾತೆ ತಿನ್ಬಿಟ್ಟೆ. ಡೋಲೋ 6 1 ತಿಂದ್ರೆ ನಿದ್ದೆ ಹೇಳಿದ್ದಾರೆ, 2 ತಿಂದ್ರೆ ಹೆಂಗಿದ್ದೆ ಹೇಳ್ತೇನೆ. ಒಂದು ರೋಡ್ ಸೈಡ್ ಮರ ಕೆಳಗಡೆ ಹಾಕೊಂಡು ಕುತ್ಕೊಂಡು ಹಂಗೆ ಮಲ್ಕೊಂಡು ಒಂದ್ 2 ಸತಿ ಪಾಪ ಹಂಗೆ ಓಡಾಡೋನೆ ನೋಡಿದ್ದೇನೆ, ನೀರ್ ಹಾಕೋದು ಏನಾಯ್ತು ಅಂತ. ಹಿಂಗೆ ಆಯ್ತು ಅಂದಾಗ ಪಾಪ ಅವನು ಸಾಯಂಕಾಲ ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಲಸ್ಸಿ ಕೊಟ್ಟು ಸಾಯಂಕಾಲ ಅವ್ರ ಅಂಗಡಿಯಲ್ಲಿ ಕೂಡಿಸ್ಕೊಂಡು, ಅವ್ರ ಚಿಲ್ಲರೆ ಅಂಗಡಿ ರೋಡ್ ಸೈಡ್ ಗಾಡಿಗೆಲ್ಲ ಸೈಡ್ ಹಾಕೋದು ಊಟಕ್ಕೆ ಚಪಾತಿ ರೋಟಿ ಗಿಟಿ ತಿನ್ಕೊಂಡು ಪಾಪ ಸಾಯಂಕಾಲ ಹೊರಟಿದ್ದು. ಒಳ್ಳೆ ಎಕ್ಸ್ಪೀರಿಯನ್ಸ್. ಬರ್ತಾ ರೂಮ್ ಕಾಸ್ಟ್ಲಿನ ಹತ್ರ, ರೂಮ್ಗೆ ಹೋದ್ರೆ 1,000 ರೂಪಾಯಿ ನೈಟು, ರೂಮ್ ಕಾಸ್ಟ್ಲಿ ಇರ್ತದೆ. ಟೆಂಟ್ ಒಂದು ಎತ್ಕೊಂಡಿದ್ದೆ ಡೆಕ್ಕರ್, ನಾನು ಪೆಟ್ರೋಲ್ ಬಂಕಲ್ಲಿ ಹೋಗೋದು, ಹಣ ಬೆಳಗ್ಗೆ ನಿಮ್ಮ ಹತ್ರ ಪೆಟ್ರೋಲ್ ಹಾಕ್ಸ್ಕೊಂತೀನಿ, ನಿಮ್ ಮಲ್ಕೊಂತೀನಿ. ಸರಿ ಹೋಗ್ತಾ ಅಡ್ವೆಂಚರ್ ಪೆಟ್ರೋಲ್ ಬಂಕಲ್ಲಿ ಮಲ್ಕೊಂಡೋದ್ವಿ, ಬರ್ತಾ ದುಡ್ಡಿಲ್ದ್ರೆ ಮಲ್ಕೊಂಡ್ಬಂದೆ. ಒಟ್ಟು ಚೆನ್ನಾಗಿತ್ತು ನೋಡಿ. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ ಒಟ್ಟು ಸರ್ ಲೈಫಲ್ಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಕಷ್ಟ ಇತ್ತು, ಬಟ್ ಲೈಫಲ್ಲಿ ನಾನು ಸಾಯೋರ್ಗು ಮರೆಯಕ್ಕಾಗಲ್ಲ. ಕಷ್ಟ ಇರ್ಲಿ ಸುಖ ಇಲ್ಲ ಅಂತ ಹೇಳ್ಕೊಳ್ಳೋದಿದೆ ನೋಡಿ ನಿಮ್ಗೆ ಈಗ. ನೋಡಿ ಈ ತರ ಕಷ್ಟಪಟ್ಟಿರೋನು ಅಂತ ಹೇಳ್ಬಿಟ್ಟು ಇವಾಗ ಖುಷಿಲಿ ಹೇಳ್ತಾ ಇದ್ರೆ, ಅವಾಗ ಎಷ್ಟು ಕಷ್ಟ ಆಗಿತ್ತು ಹೇಳ್ಕೊಳಕ್ ಆಗಲ್ಲ ಸರ್. ಅವಾಗ ಬರ್ತಾ ವ್ಲಾಗ್ ಮಾಡಕ್ ಆಗಿಲ್ಲ ನಂಗೆ, ಎಷ್ಟೋ ದುಃಖ ಹೇಳ್ತಾರೆ, ಎಷ್ಟೊಂದು ಹೇಳ್ಕೊತೀರಾ. ಕರೆಕ್ಟ್. ಏನ್ ಮಾಡ್ಲಿ ಅವನು, ಅವಾಗೇನು ಇಲ್ಲ, ಏನ್ ಮಾಡಿದ್ರೆ ಬಿಡು, ಇನ್ನು ವಿಡಿಯೋ ಮಾಡಿದ್ರೆ ಅಷ್ಟು ಚೆನ್ನಾಗಿಲ್ಲ ಅಂದ್ರೆ. ಪ್ಲಸ್ ಅರ್ಧ ಹೇಳ್ಕೊಳಕ್ ಆಗಲ್ಲ ಅಂತ, ಇನ್ನು ಅರ್ಧ ಸ್ಟೋರೇಜ್ ಇಲ್ಲ ನನ್ನ ಹತ್ರ. ಎಲ್ಲಾನು ಎಷ್ಟು ತಡ್ಕೋತೀರಾ? ಸ್ಟೋರೇಜ್ ಎಲ್ಲಿ ಇರ್ತಾನೆ ಹತ್ರ 128 GB ಇತ್ತು. ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಲ್ಯಾಪ್ಟಾಪ್ ಇಸ್ಕೊಂಡು ಹೋಗಿದ್ದೆ, ಬೆಳಗ್ಗೆ ರೆಕಾರ್ಡ್ ಮಾಡೋದು ಹಾಕೋದು, ರೆಕಾರ್ಡ್ ಮಾಡೋದು. ಅವ್ನು ಡೆಲ್ಲಿಗೆ ಹೋಗಿ ಒಂದು ಲ್ಯಾಪ್ಟಾಪ್ ಎತ್ಕೊಂಡು ಹೊರಟೋದು, ಮನೇಲಿ ಬೈತಾರೆ ಲ್ಯಾಪ್ಟಾಪ್ ಅಂತ. ಯಾವ್ದು ಸ್ಟೋರೇಜ್ ಇಲ್ಲ, ಬೇಡ ಬರೋದು ಬೇಡ ಬಿಡು, ನೆಕ್ಸ್ಟ್ ಅವಾಗೇ ಫಿಕ್ಸ್ ಅದೇ, ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ ಸೀರೀಸ್ ಮಾಡೋಣ, ಈಗ ಎಷ್ಟಾದ್ರೆ ಎಷ್ಟು ಅಂದ್ಬಿಟ್ಟು ಫುಲ್ ಪ್ಲಾನಿಂಗ್ ಅಲ್ಲಿ ಬರೋದು. ನೆಕ್ಸ್ಟ್ ಬಂದ್ಬಿಟ್ಟು ಸೈಲೆಂಟಾಗಿ ಬಂದ್ಬಿಟ್ಟು ನೋಡಿ ಇಷ್ಟು ನಮ್ಮ ಲದಾಖ್ ಸ್ಟೋರಿ. ಬಂದು ಒಂದು 3 days ರಿಕವರಿ, ಹೆವಿ ಟೈರ್ಡ್ ಆಗಿತ್ತು ಬಾಡಿ, ತಿನ್ನೋದು ಮಲಗೋದು ಅಷ್ಟೇ 3 ದಿನ. ಕಂಪ್ನಿ ಮ್ಯಾನೇಜರ್ ಸಾಕು ಸಪೋರ್ಟ್ ಮಾಡ್ದ, ಸರಿತಾ ಇದೆ. ಬಟ್ ಆ ಲದಾಖಲ್ಲಿ ಒಂದು 4 days 5 days ನೆಟ್ವರ್ಕ್ ಇರಲಿಲ್ಲ. ಬಿಟ್ರೆ ಹೋಗ್ತಾ ಬರ್ತಾನು ಕಾಲ್ಸಲ್ಲೇ ಮ್ಯಾನೇಜ್ ಮಾಡ್ತಿದ್ದೆ ಕಂಪ್ನಿ ಕೆಲಸಕ್ಕೆಲ್ಲ. ಬ್ಲೂಟೂತ್ ಹೆಡ್ಫೋನ್ ಬರುತ್ತೆ ನಮ್ದು, ಹೆಲ್ಮೆಟ್ ಒಳಗಡೆ ಹಾಕೋದು, ಹಾಕೊಳ್ಳೋದು, ಮೊಬೈಲ್ ಮೌಂಟ್ಗೆ ಹಾಕೊಳ್ಳೋದು, ಫೋನ್ ರಿಸೀವ್ ಮಾಡೋದು, ಅಲ್ಗೋಗಿ ಇಲ್ಗೋಗಿ ಅದು ಮಾಡಿ ಡ್ರೈವರ್ಸ್ ಮ್ಯಾನೇಜ್ ಮಾಡ್ಕೊಂಡು ಹಂಗೆ ಸರ್ಕಸ್ ಮಾಡ್ಕೊಂಡು. ನೋಡಿ ಈಗ ಒಬ್ಬ ಮೋಟೋ ಲಾಗರ್ ಇಂದ ಟ್ರಕ್ ಡ್ರೈವರ್ ಆಗಿ, ಟ್ರಕ್ ಮಾಲೀಕ ಆಗಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಕೇಳ್ತದೆ. ಈ ರೀತಿ ಎಕ್ಸ್ಪೀರಿಯನ್ಸ್ಗಳು ನಾವು ಕೇಳಬೇಕು. ನೆಕ್ಸ್ಟ್ ಫ್ಯೂಚರ್ ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ. ಈಗ ಹೇಳಿದ್ದಾರೆ, ದೇಶ ಸುತ್ತಿ ನೋಡಿ ಕೋಶ ಓದಿ ನೋಡಿ, ಆ ಥರ. ಒಟ್ಟು ಅದು ಕರೆಕ್ಟ್ ಸರ್. ಒಂದೊಂದು ಜಾಗ ಹೋದಷ್ಟು ನಿಮ್ಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೀವು ಹಂಗನ್ಬಿಟ್ಟು ದೊಡ್ಡ ದೊಡ್ಡ ದೇಶನೇ ಓಡೋಗ್ಬೇಡ್ರಿ, ಕರ್ನಾಟಕನೇ ಸುತ್ತಿ, ತೊಂದರೆ ಇಲ್ಲ. ಎಷ್ಟೊಂದು 1000 ಜಾಗ ಇದಾವೆ, ಅಲ್ಲೇ ನೋಡ್ಬೋದು ನಾವು. ನಾವು ನಾರ್ಮಲ್ ಲೋಕಲ್ ಬಾಡಿಗೆ ಹೋದಾಗ ಇಲ್ಲಿಂದ
ಮೈಸೂರಿಗೆ ಹೋಗ್ಬಿಟ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಮೈಸೂರು ಮಾತಾಡೋ ರೀತಿ ಬೇರೆ, ಹಾಸನ್ಗೆ ಹೋದ್ರೆ ಒಂಥರ ಮಾತಾಡೋದು, ಚಿಕ್ಕಮಂಗ್ಳೂರು. ಈಗ ಬೆಂಗಳೂರು ಜನ ಹೆಂಗ್ ಗೊತ್ತಾ, ಆಚೆ ಹೋಗ್ಬೇಕಾ, ಹಂಗೆ ಚಿಕ್ಕಮಂಗ್ಳೂರ್ಗೆ ಹೋಗಿ ಮುಗಿಸ್ಕೊಂಡು ಬರ್ತಾ ಮೈಸೂರಿಗೆ ಹೋಗಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡು, ಮುಗೀತು. ಅದೇ ದೊಡ್ಡ ಅಡ್ವೆಂಚರು, ಹೋಗಿ ಬಂದ್ಬಿಟ್ಟೆ ನಾನು ಅಂತ. ಬೇರೆ ಪ್ಲೇಸಸ್ ನೋಡ್ಬೇಕು, ಎಷ್ಟೇ ಚೆನ್ನಾಗಿರೋ ಜಾಗ ಇದೆ ಗೊತ್ತಾ. ಇನ್ನ ಹಿಂಗ್ ಈ ಕಡೆ ಹೋದ್ರೆ ನಂದಿ ಬೆಟ್ಟ ಹೋಗಿ ಬಂದ್ಬಿಟ್ರೆ ದೊಡ್ಡ ಅಡ್ವೆಂಚರ್. ಈಗ ಇಲ್ಲಿ ಬೆಂಗಳೂರು ಕೂರ್ಗು ಈ ಕಡೆ, ಅದೇ ಕೂರ್ಗು ಚಿಕ್ಕಮಂಗ್ಳೂರು ಈ ಕಡೆ ಮಡಿಕೇರಿ ಈ ಕಡೆ ಸುತ್ತಾಕೊಂಡ್ ಬಂದ್ರೆ ಅದು ಒಂದಿನ ಅರ್ಧ ಸಿಕ್ಕರೆ ನಂದಿ ಬೆಟ್ಟ. ಬಟ್ ಎಲ್ರ ಕೈಲಿ ಆಗಲ್ಲ ಪಾಪ, ಕಮಿಟ್ಮೆಂಟ್ಸ್ ಇರ್ತವೆ, ಟೈಮ್ ಸಿಗಲ್ಲ.